ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಏನಕ್ಕೆ ಅವ್ರ ಅರ್ಧ ಫ್ಯಾನ್ಸ್ ಸ್ಲಮ್ ಅವರು ಅಂತ ಹೇಳಿದ್ದೆ. ಆ ಸ್ಲಮ್ ಅವರೇ ತಾನೇ ಆತರ ಮಾಡೋದು. ನಿನ್ನೆ ಏನ್ ಮಾಡಿದ್ರು ನೀವೇ ನೋಡಿದ್ರಿ, ಇವರೇ ಸಾಕ್ಷಿ ಇದ್ರು. ಅದು ಸ್ಲಮ್ ಅವರೇ ಆ ಕೆಲಸ ಮಾಡೋದು. ಅಫಿಷಿಯಲ್ಸ್ ಗಳು ಯಾರು ಆತರ ಮಾಡಲ್ಲ. ಅದರಿಂದ ಅವ್ನ ಫ್ಯಾನ್ಸ್ ಎಲ್ಲ ಸ್ಲಮ್ ಅಂತ ಹೇಳಿದೀನಿ. ಸರ್, ಇವಾಗ ಬಿಗ್ ಬಾಸ್ ಅಲ್ಲಿ ಈಗ ಫೈನಲ್ ಸ್ಟೇಜ್ ಬಂದಿದೆ ಆಲ್ಮೋಸ್ಟ್. ಹೌದು. ಈಗ ಯಾರು ಗೆಲ್ತಾರೆ ಸರ್? ರಕ್ಷಿತಾ ಫಸ್ಟ್ ಬರ್ಬೋದು, ಗಿಲ್ಲಿ ಸೆಕೆಂಡ್ ಬರ್ಬೋದು. ಅಂದ್ರೆ ನನ್ನ ಆಸೆ ಅದೇನೆ. ಆದ್ರೆ ಜನಗಳು ಎಲ್ಲ ಸ್ಲಮ್ ಅವರೆಲ್ಲ ಅವ್ರಿಗೆ ಊಟ ಹಾಕೋದು. ಅಂದ್ರೆ ಗಿಲ್ಲಿಗೆ ಊಟ ಹಾಕ್ತಾರೆ ಅಂತಲ್ಲ? ಅಲ್ಲ, ಇನ್ಯಾರ್ಗ ಹಾಕ್ತಾರೆ ಸರ್? ಎಲ್ಲ ಅವನ್ಗೆ ಫಿದಾ ಆಗ್ಬಿಟ್ಟವ್ರೆ. ರಕ್ಷಿತಾ ಹೆಸರು ಪಾಪ, ಅವಳು ಅಷ್ಟು ಒಳ್ಳೆಯವಳು. ಅಂದ್ರೆ ಒಳ್ಳೆಯವ್ರಿಗೆ ಉಳಿಗಾಲ ಇಲ್ಲ, ಅವ್ರಿಗೆ ಅಲ್ಲಿ ಗೆಲ್ಸಲ್ಲ. ಯಾಕಂದ್ರೆ ಹಾರ್ಡ್ ವರ್ಕರು, ರಿಯಲ್ ಆಗಿ ಗೇಮ್ ಆಡಿರೋದು ರಕ್ಷಿತಾನೇ ಸರ್. ಸರ್, ಈಗ ಅಶ್ವಿನಿ ಕೇಳಿಸ್ಕೊಂಡ್ರೆ ನಮ್ಮ ನಾಯಕ ಅವ್ರು ಹೇಳಿದ ಮಾತು, ಗಿಲ್ಲಿಗೆ ಬರೀ ಸ್ಲಮ್ ಅವರು ಓಟ್ ಹಾಕ್ತಾರಂತೆ. ಸ್ಲಮ್ ಅಂತ ಎಷ್ಟು ಕೀಳಾಗಿ ಹೇಳ್ತಾ ಇದ್ದಾರೆ ಅಂದರೆ, ಸರ್ ಅಪ್ಪಿ ತಪ್ಪಿ ನೀವೇನಾದರೂ ಸ್ಲಮ್ ಹುಡುಗರ ಕೈಗೆ ಸಿಕ್ಕಿದ್ರೆ ಅಂತ ತಿಳ್ಕೊಳ್ರಿ. ನಿಮ್ಮನ್ನ ಏನು ಮಾಡ್ತಾರೆ ಅಂತ ಅದು ನಮಗೆ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಅಂತ ನಿಯತ್ತಾಗಿರೋ ಜನ ಅವರು. ಮತ್ತು ಇನ್ನೊಂದೇನು ಗೊತ್ತಾ, ಸ್ಲಮ್ ಅವ್ರು ಏನೋ ಸುಳ್ಳು ಹೇಳ್ಕೊಂಡು ದ್ರೋಹ ಮಾಡಿ ಕಳ್ತನ ಮಾಡಿ ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳಲ್ಲ, ನಿಯತ್ತಾಗಿ ದುಡಿತಾರೆ. ಮತ್ತು 10 ರೂಪಾಯಿ ಬಟ್ಟೆ ತೊಗೊಂಡು ನಾನು 1 ಲಕ್ಷ ರೂಪಾಯಿ ಬಟ್ಟೆ ಹಾಕಿದೆ ಅಂತಲೂ ಅವ್ರು ಹೇಳಲ್ಲ. ಅಂತ ಒಳ್ಳೆ ಜನ. ಮತ್ತು ನೀವು ಸ್ಲಮ್ ಅಂತ ಯೂಸ್ ಮಾಡಿರೋದು ತುಂಬ ತಪ್ಪು ಮಾಡಿದ್ರಿ ಅಂತ ನಾನು ಅನ್ಕೊತೀನಿ ಸತೀಶ್ ಸರ್. ಅನ್ನಬಾರ್ದು. ಯಾಕಂದರೆ ಅವರು ಮನುಷ್ಯರೇ, ನಾವು ಮನುಷ್ಯರೇ. ಯಾವುದೋ ಒಂದು ಜಾಗದಲ್ಲಿ ಇದ್ದದ್ದು ಮಾತ್ರಕ್ಕೆ ಅವ್ರಿಗೆ ಸ್ಲಮ್ ಅಂತ ಟೈಟಲ್ ಕೊಡ್ತಾ ಇರೋದು ನಿಮ್ಮ ತಪ್ಪು. ದಯವಿಟ್ಟು ಇದಕ್ಕೆ ಕ್ಷಮೆ ಕೇಳಿ ಅಂತ ಹೇಳ್ತೀನಿ ನಾನು. ಮತ್ತು ಗಿಲ್ಲಿಗೆ ಎಲ್ಲರೂ ಓಟ್ ಹಾಕ್ತಾ ಇದ್ದಾರೆ. ಅವನು ಓಟ್ ಹಾಕ್ತಾ ಇರೋದಕ್ಕೇ ನಿಮ್ಮ ಮೈಂಡಲ್ಲಿ ಇನ್ನೂ ಇರೋದು ಗಿಲ್ಲಿನೇ ಗೆಲ್ಲೋದು ಅಂತ. ಅರ್ಥ ಆಯ್ತಾ? ಅವನು ಹೇಗನಾಗಲಿ ವ್ಯಕ್ತಿತ್ವನ ಅವನೆಲ್ಲೂ ಬಿಟ್ಕೊಟ್ಟಿಲ್ಲ. ನಿಯತ್ತಾಗಿ ಆಡ್ತಾ ಇದ್ದಾನೆ ಆಟನ. ಹೌದು, ಕಾಮಿಡಿ ಮಾಡ್ತಾ ಇದ್ದಾನೆ. ಟಾಸ್ಕಲ್ಲಿ ಅಷ್ಟಿಲ್ಲ, ಹೋಗ್ಲಿ ಬಿಡಿ. ಬಿಗ್ ಬಾಸ್ ಹೇಳಿಲ್ವಲ್ಲ ಬರೀ ಟಾಸ್ಕಲ್ಲೇ ಇರಬೇಕು ಅಂತ. ಓವರ್ ಆಲ್ ಎಲ್ಲದರಲ್ಲೂ ಇರಬೇಕು.